ಕಾಲೇಜು ಕಟ್ಟಡ ನಿರ್ಮಾಣಕ್ಕೆ ಅಕ್ಷರ ಸಂತನ ಅಲೆದಾಟ. ಕಾಲೇಜು ಆರಂಭ ಆದರೂ ತರಗತಿಗಳಿಗೆ ಮಾತ್ರ ಕಟ್ಟಡ ಇಲ್ಲ. ಪದ್ಮಶ್ರೀ ವಿಜೇತ ಹರೇಕಳ ಹಾಜಪ್ಪ ಅವರು ಈಗ ಹೋರಾಟವನ್ನ ಮಾಡಬೇಕಾದ ಪರಿಸ್ಥಿತಿ. ಕಾರಣ ಕಾಲೇಜು ಆರಂಭ ಆಗಿದೆ, ಆದರೆ ತರಗತಿಗಳೇ ಇಲ್ಲ. ಇಲ್ಲಿ ವರ್ಷದ ಹಿಂದೆ ಹಾಜಬ್ಬ ಅವರ ಶಾಲೆಗೆ ಪಿಯುಸಿ ಅನುಮತಿಯನ್ನ ನೀಡಲಾಗಿದೆ. ಮಂಗಳೂರಿನ ಹರೇಕಳೆ ಗ್ರಾಮದ ಬಳಿ ಇರುವಂತಹ ಶಾಲೆ. ಹಾಗಾಗಿ ಅಲ್ಲಿ ಪಿಯುಸಿಗೆ ಅನುಮತಿ ಸಿಕ್ತು ಅಂತ ಹೇಳಿ ಅನುಮತಿಯ ಬೆನ್ನಲ್ಲೇ ಹೈಸ್ಕೂಲ್ ಕಟ್ಟಡದಲ್ಲಿಯೇ ಕೂಡ ಪಾಠವನ್ನ ಮಾಡ್ತಾ ಇದ್ರು. ಪಿಯುಸಿ ವಿದ್ಯಾರ್ಥಿಗಳಿಗೆ ಕಟ್ಟಡ ಇಲ್ಲದೆ ಈಗ ಪರದಾಟವನ್ನ ಮಾಡ್ತಾ ಇದ್ದಾರೆ. ಹೊಸ ಕಟ್ಟಡದ ನಿರ್ಮಾಣಕ್ಕೆ ಹಾಜಬ್ ಅವರು ಓಡಾಟವನ್ನ ಮಾಡ್ತಾ ಇದ್ದಾರೆ. ಪಿಯುಸಿ ವಿದ್ಯಾರ್ಥಿಗಳಿಗೂ ಹೈಸ್ಕೂಲ್ ಕಟ್ಟಡದಲ್ಲೇ ಇದೀಗ ತರಗತಿಗಳನ್ನ ಮಾಡಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿ. ಹಾಜಬ್ಬ ಅವರು ಪ್ರತಿನಿತ್ಯ ಇದೇ ಕಾರಣಕ್ಕಾಗಿ ಹೊಸ ಕಟ್ಟಡ ನಿರ್ಮಾಣಕ್ಕೆ ಸಾಕಷ್ಟು ಓಡಾಟವನ್ನ ಮಾಡ್ತಿದ್ದಾರೆ. ದಾನಿಗಳನ್ನ ಸಂಪರ್ಕ ಮಾಡ್ತಿದ್ದಾರೆ, ಸಹಕಾರವನ್ನ ಕೇಳ್ತಾ ಇದ್ದಾರೆ. ಹಾಜಬ್ಬ ಅವರು ಈಗಾಗಲೇ ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ ಶಿಕ್ಷಣ ಸಂತಾನೆ ಅಂತಾನೆ ಈಗ ದಕ್ಷಿಣ ಕನ್ನಡದಲ್ಲಿ ಫೇಮಸ್ ಆಗಿರುವಂತಹ ಹರೇಕಳ ಹಾಜಬ್ಬ ಅವರು ಇದೀಗ ಪಿಯುಸಿಯಲ್ಲಿ ಮಕ್ಕಳಿಗೆ ಓದಿಸೋದಕ್ಕೆ ಅಲ್ಲಿ ಕಟ್ಟಡ ಕೂಡ ಇಲ್ಲ, ತರಗತಿಗಳು ಇಲ್ಲ. ಕಟ್ಟಡ ಇದ್ರೂ ಕೂಡ ತರಗತಿಯನ್ನ ಅಲ್ಲಿ ಕೊಡೋದಕ್ಕೆ ಸಾಧ್ಯ ಆಗಿಲ್ಲ ಅಂತ ಹೇಳಿ ದಾನಿಗಳ ಸಹಕಾರವನ್ನ ಕೋರ್ತಿದ್ದಾರೆ. 20 ನಂತರ ನಾನು ಅತ್ಯಂತ ಕೈ ಹಾಕಿದ್ದೇನೆ. ಯಾಕೆಂದರೆ ಪಿ ಯು ಸಿ ಅರೆಗಳು ಇದ್ದರೆ ಮುಂದಿನ ಪಿ ಎಲ್ ಕತ್ತಾರೆ. ಆಗ 2020 ಪದ್ಮಶ್ರೀ ಕೊಟ್ಟ ನಂತರ 1 ಎಕರೆ 30 ಸಲ ಪಿ ಯು ಸಿಗೆ ಸೆಂಕ್ಷನ್ ಮಾಡಿಕೊಟ್ರು ಮಾನ್ಯ ಜಿಲ್ಲಾಧಿಕಾರಿ. ಆಗ ಡಾಕ್ಟರ್ ರಾಜೇಂದ್ರ ಸಾರು, ಡಾಕ್ಟರ್ ಕುಮಾರ್ ಎಲ್ಲಿದ್ದರು, ಜಿಲ್ಲಾ ಪಂಚಾಯತ್ ಸಿ ಒ, ಇಂಥದ್ದೆಲ್ಲ RI ಶಿಕ್ಷಣ ಸಂಸ್ಥೆ ಅದಕ್ಕೆ ನಾನು 5 ಲಕ್ಷ ಕೊಟ್ಟು, ಬೆಳ್ತಂಗಡಿ ಶಾಸಕರು 5 ಲಕ್ಷ ಕೊಟ್ಟು, ಪದ್ಮಶ್ರೀ 2004 ಮಾನ್ಯ ಸಿದ್ದರಾಮಣ್ಣ ಸರ್ಕಾರ ಪಿ ಯು ಸಿ ಸೆಂಕ್ಷನ್ ಮಾಡಿಬಿಟ್ರು 24ರಲ್ಲಿ. ಆಗ ಹಳೆ ಬಿಲ್ಡಿಂಗಲ್ಲಿ ಈಗ ಪಾಠ ಮಾಡ್ತಾಯಿದ್ದೀನಿ. ಆಗ ನನಗೆ ಒಂದು ಮನೆ ಸರ್ಕಾರ ಹತ್ರ ಮಾನ್ಯ ಬೆಳೆದಿದ್ರು, ML ಇರ್ಬೋದು, MP ಇರ್ಬೋದು, ಜಿಲ್ಲಾಧಿಕಾರಿ ಹತ್ರ, CO ಇರ್ತಾರೆ. ಒಂದು ಮನೆ ನನ್ನ ಹತ್ರ. ಮುಂದಿನದಲ್ಲಿ ನಮ್ಮ ಪಿ ಯು ಸಿ ಸೆಂಕ್ಷನ್ ಆದವರು ಕೂಡ ಹೋಗ್ತದೆ, ಮಕ್ಕಳು ದೂರ ಹೋಗ್ತಾರೆ. ಆದರೆ ಪಿ ಯು ಸಿ ಒಂದು ಸೆಂಕ್ಷನ್ ಆದ ಕಾರಣ ಒಂದು 4 ಕೊಠಡಿ ಆದರೆ ಮಾಡಿಕೊಡಿ ಹರೇಕಳ ನೀಪರ್ಪು ಸರ್ಕಾರಿ PU ಕಾಲೇಜಿನ ಮನೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕಿಶನ್ ಶೆಟ್ಟಿ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಿಶನ್ ಶೆಟ್ಟಿ, ಈಗಾಗಲೇ ಹೈಸ್ಕೂಲ್ ವರೆಗೂ ಇದ್ದಂತಹ ಈಗ ಈ ಒಂದು ಶಾಲೆಗೆ PUC ವರೆಗೂ ಕೂಡ ಅನುಮತಿ ಸಿಕ್ಕಿದೆ. ಆದರೆ ಕಟ್ಟಡ ಇಲ್ಲದೆ ಈಗ ಯಾವ ರೀತಿಯಾಗಿ ಮಕ್ಕಳು ವಿದ್ಯಾಭ್ಯಾಸವನ್ನ ಮಾಡಬೇಕಾಗಿದೆ, ಎಷ್ಟು ಜನ ವಿದ್ಯಾರ್ಥಿಗಳು ಅಲ್ಲಿಗ ಪಾಠವನ್ನ ಕೇಳಬೇಕಾದಂತಹ, ಕಟ್ಟಡ ಇಲ್ಲದೆಯೂ ಪಾಠ ಕೇಳಬೇಕಾದಂತಹ ಪರಿಸ್ಥಿತಿ ಇದೆ. ಹರೇಕಳ ಹಾಜಬ್ಬ ಅವರ ಒಂದು ಮನವಿ ಏನೇನಾಗಿದೆ, ಯಾರ್ಯಾರ ಸಹಾಯವನ್ನ ಮಾಡುವಂತಹ ಮನಸ್ಸು ಮಾಡಿದ್ದಾರೆ ಈಗ? ನವಿತಾ, ಹರೇಕಳ ಹಾಜಬ್ಬರ 15 ವರ್ಷಗಳ ಸತತ ಪ್ರಯತ್ನದ ಬಳಿಕ ಕಳೆದ ವರ್ಷ PUCಗೆ ಸರ್ಕಾರ ಅನುಮೋದನೆ ಕೊಟ್ಟಿತ್ತು. ಹಾಗಾಗಿ ಸುಮಾರು 24 ವಿದ್ಯಾರ್ಥಿಗಳು ಅಲ್ಲಿರುವಂತದ್ದು ಆರ್ಟ್ಸ್ ಮತ್ತು ಕಾಮರ್ಸ್ ವಿಭಾಗದ ತರಗತಿಗಳು ನಡೀತಾ ಇದೆ. PUC ಸ್ಯಾಂಕ್ಷನ್ ಆಗಿದೆ, ಆದ್ರೆ PUC ತರಗತಿ ನಡೆಸೋಕೆ ಒಂದು ವ್ಯವಸ್ಥಿತವಾದ ಕಟ್ಟಡ ಇಲ್ಲ. ಹಾಜಬ್ಬರು ಕೇಳ್ತಾ ಇರುವಂತದ್ದು ಕೇವಲ 4 ಕೊಠಡಿಯ ಕಟ್ಟಡವನ್ನ ಕಟ್ಟಿಕೊಡಿ ಅಂತ ಹೇಳಿ. ಇದಕ್ಕೆ ಸಾಕಷ್ಟು ಓಡಾಟವನ್ನ ಕೂಡ ಮಾಡಿದ್ದಾರೆ. ಸ್ವತಃ ಕ್ಷೇತ್ರದ ಶಾಸಕರು ಸ್ಪೀಕರ್ UT ಖಾದರ್ ಅವರ ಬಳಿ ಕೂಡ ಆ ಮನವಿಯನ್ನ ಮಾಡಿದ್ದಾರೆ. ಈಗಾಗಲೇ ಶಿಕ್ಷಣ ಸಚಿವರಿಗೆ ಅನುದಾನವನ್ನ ಬಿಡುಗಡೆಗೊಳಿಸೋಕೆ UT ಖಾದರ್ ಅವರು ಆ ಶಿಫಾರಸನ್ನ ಮಾಡಿದ್ದಾರೆ, ಒಂದು ರೀತಿಯಾಗಿ ಮನವಿ ಪತ್ರವನ್ನು ಮಾಡಿದ್ದಾರೆ. ಆದ್ರೆ ಇಲ್ಲಿ ತನಕ ಅಂತದ್ದು ಯಾವುದೇ ಪ್ರಕ್ರಿಯೆಗಳು, ಅನುದಾನವನ್ನ ಬಿಡುಗಡೆಗೊಳಿಸುವಂತ ಪ್ರಕ್ರಿಯೆಗಳು ಆಗಿಲ್ಲ. ಹಾಗಾಗಿ ಹಾಜಬ್ಬರ್ ಈಗ ಪ್ರತಿನಿತ್ಯ ಜಿಲ್ಲಾ ಪಂಚಾಯತ್ ಕಚೇರಿ ಆಗಿರ್ಬೋದು, ಜಿಲ್ಲಾಧಿಕಾರಿಗಳ ಕಚೇರಿ, ಮಂಗಳೂರಿನ ಹಲವು ಖ್ಯಾತ ದಾನಿಗಳ ಮನೆಗಳ ಮುಂದೆ ಅಲ್ಲಿ ನಿಲ್ತಾ ಇರುವಂತದ್ದು. ಅವರ ಏಕಮಾತ್ರ ಉದ್ದೇಶ ಇರುವಂತದ್ದು ಈ ವರ್ಷದೊಳಗೆ ಅಲ್ಲಿ PUC ತರಗತಿ ಆಗ್ಬೇಕು. ಯಾಕಂದ್ರೆ ಕಿಶನ್ ಶೆಟ್ಟಿ ನಮ್ಮ ಜೊತೆ ಇದೀಗ ಪದ್ಮಶ್ರೀ ವಿಜೇತರಾಗಿರುವಂತಹ ಹರೇಕಳ ಹಾಜಬ್ಬ ಅವರು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ತೆ ಹರೇಕಳ ಹಾಜಬ್ಬ ಅವರೇ, ಕೇಳಿಸ್ತಾ ಇದೆಯಾ ನನ್ನ ಧ್ವನಿ? ಹಾಜಬ್ಬ ಅವ್ರ ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ? ಈಗ ಕೇಳ್ತಾ ಇದೆ ಮೇಡಮ್. ನಮಸ್ಕಾರ ಮಾಮ. ನಮಸ್ತೆ. ಇനി ಬಹಳ ವರ್ಷಗಳ ಕನಸು ಒಂದು PUC ಒಂದು ಕಾಲೇಜ್ ಮಾಡಬೇಕು, ಅಲ್ಲಿ ಮಕ್ಕಳಿಗೆ ಒಂದು ವಿದ್ಯಾಭ್ಯಾಸ ಕೊಡಿಸ್ಬೇಕು ಅಂತ. ಏನೇನ್ ಸಮಸ್ಯೆ ಇದೆ ಈಗ? ಕಟ್ಟಡ ನಿರ್ಮಾಣಕ್ಕೆ ಏನೆಲ್ಲ ತೊಂದರೆ ಇದೆ? ಕಟ್ಟಡ ಕೊಡ್ಲಿಲ್ಲ ಮೇಡಮ್. ನೀವು 2024ರಲ್ಲಿ ಮಾನ್ಯ ಮುಖ್ಯಮಂತ್ರಿ PUC ಸ್ಯಾಂಕ್ಷನ್ ಮಾಡಿ ಬಿಟ್ಟಿದ್ದಾರೆ. ಜಮೀನು ಕೂಡ ಕೊಟ್ಟಿದ್ದಾರೆ ಡಾಕ್ಟರ್ ರಾಜೇಂದ್ರ ಸರ್ ಇರುವಾಗ, CS ಕುಮಾರ್ ಅವರು ಇರುವಾಗ. ಅದಕ್ಕೆ ಬೇಕಾದಷ್ಟು ಒಂದು 4 ಕೊಠಡಿ ನಮಗೆ ಕೊಟ್ಟಿದ್ರೆ ಬಹಳ ಒಳ್ಳೇದಿತ್ತು ಮೇಡಮ್. ಕೊಠಡಿ ಇಲ್ಲ ಮೇಡಮ್. ಈಗ ಮಕ್ಕಳಿಗೆ ಎಲ್ಲಿ ಪಾಠ ಮಾಡ್ತಾ ಇದ್ದಾರೆ ಈಗ ಮೇಡಮ್? ಅದು ಈಗ ಹೈಸ್ಕೂಲಲ್ಲೇ ಒಂದು 2 ಬಿಲ್ಡಿಂಗ್ ಅಲ್ಲಿ ಪಾಠ ಮಾಡ್ತಾ ಇದ್ರಿ. ಹೈಸ್ಕೂಲ್ ಅದು ಹಳೆ ಬಿಲ್ಡಿಂಗ್ ಅಲ್ಲಿ ಮಾಡ್ತಾ ಇದ್ರಿ ಮೇಡಮ್. ಇದು 1 ಎಕರೆ 33 ವರ್ಷ
1ರಿಂದ 7ನೇ ತರಗತಿ 10ನೇ ತರಗತಿಯವರೆಗೆ ಇಲ್ಲಿದ್ದೆ. ಅದೇ ಒಂದು ಕೊಠಡಿಯಲ್ಲಿ ಇದರಲ್ಲಿ ಪಾಠ ಮಾಡ್ತಾ ಇದ್ದೇನೆ ನಾನು. ಮುಂದಿನಲ್ಲಿ ನಮ್ಮ ಮಕ್ಕಳು ಒಂದು ವಿಶಾಲಾದ ಕೊಠಡಿ ಇದ್ದರೆ ಒಂದು ಒಳ್ಳೇದಾಗ್ತದೆ. ಕಾಲದಲ್ಲಿ ಒಳ್ಳೆ ಡೆವಲಪ್ಮೆಂಟ್ ಎಲ್ಲ ಆಗಿದೆ. ಆದ ಕಾರಣ ನಾನು ಮುಖ್ಯಮಂತ್ರಿ ಕೈ ನೀಡ್ತೇನೆ. ಸ್ಪೀಕರ್ ಎಲ್ಲ ಇದ್ದಾರೆ. ಒಂದು ನೀವು ಯಾರ್ಯಾರಿಗೆಲ್ಲ ಮನವಿ ಮಾಡ್ಕೊಂಡ್ರಿ, ಯಾರ್ಯಾರಿಗೆಲ್ಲ ಕೇಳಿದ್ರಿ ಇಲ್ಲಿವರೆಗೂ? ಮೇಡಮ್, ನಮ್ಮ ಸ್ಪೀಕರ್ ಅವರು ಕೂಡ ಕರ್ನಾಟಕ ಸರ್ಕಾರ ಶಿಕ್ಷಣ ಸಚಿವರು ಲೆಟರ್ ಕೊಟ್ಟಿದ್ರಿ. ಒಂದು ನಮ್ಮ ಮುಂದಿನ CS ಡಾಕ್ಟರ್ ಆನಂದ ಸರ್ ಲೋಕೋಪಯೋಗಿ ಇಲಾಖೆ PWD ಇಲಾಖೆ ಲೆಟರ್ ಮಾಡಿ ಸರ್ವೆ ಮಾಡಿ ಎಲ್ಲ ಆಗಿದೆ. MRBL ಕೂಡ ಮುಂದಿನ DC ಕೊಟ್ಟಿದ್ದಾರೆ. ನಮ್ಮ ಮುಂದಿನ ಪಿಲ್ಲೆ ಅವರು ಇದ್ದಾರಲ್ಲ, MRBL ಅವರು ಸಹಾಯ ಮಾಡಿ, HPCL ಕೂಡ ಸಹಾಯ ಮಾಡಿ ಅಂತ ಕೊಟ್ಟಿದ್ದಾರೆ ಅವ್ರ ಲೆಟರ್ ಎಲ್ಲ. ಆದ್ರೆ ಸರ್ಕಾರ ಒಂದು ಈಗಿನ ಮಾನ್ಯ ಮುಖ್ಯಮಂತ್ರಿ ಇವರಿಗೆ ಸ್ಪೀಕರ್ ಅವರು ಲೆಟರ್ ಮಾಡಿ ಕೊಟ್ಟಿದ್ದಾರೆ ಪುನಃ. ಹೌದು, 5 ಕೋಟಿ ಚಿಲ್ಲರೆ ಲೆಟರ್ ಮಾಡಿ ಪ್ಲಾನ್ ಎಸ್ಟಿಮೇಟ್ ಎಲ್ಲ ಲೋಕೋಪಯೋಗಿ ಇಲಾಖೆ ಮಾಡಿ ಕೊಟ್ಟಿದ್ರು. ಅದು ಮುಂದಿನ ನಮ್ಮ ಡಾಕ್ಟರ್ ಆನಂದ ಸರ್ ಇರುವಾಗ PWD ಇಲಾಖೆ ಲೆಟರ್ ಕೊಟ್ರು. ಅದು ಇದಾಗಿ ಸರ್ವೆ ಮಾಡಿ ನೀಲ ನಕ್ಷೆ ಮಾಡಿ ಎಲ್ಲ ಆಗಿದೆ 1 ವರ್ಷ ಆಯ್ತು ಮೇಡಮ್. ಇಲ್ಲಿ ಪೈಲೆ ಅಲ್ಲಿ ಬಾಕಿ ಇದೆ. ಸರ್ಕಾರ ಮಾನ್ಯ ಮುಖ್ಯಮಂತ್ರಿ ಕೈ ನೀಡ್ತೇನೆ ಮೇಡಮ್. ಸರ್ಕಾರಕ್ಕೆ ಇದರ ಬಗ್ಗೆ ಗಮನ ವಹಿಸುವಂತಹ ಕೆಲಸವನ್ನ ಮಾಡ್ತೀವಿ. ಒಂದು ಒಳ್ಳೆಯ ವಿದ್ಯಾರ್ಥಿಗಳ ಭವಿಷ್ಯದ ದೃಷ್ಟಿಯಿಂದ ನೀವು ಈ ಕೆಲಸವನ್ನ ಮಾಡ್ತಾ ಇದ್ದೀರಾ, ಅದಕ್ಕೆ ನಮ್ಮ ಸಹಕಾರ ಕೂಡ ಖಂಡಿತ ಇರುತ್ತೆ. ನಾವು ಅವರ ಗಮನವನ್ನ ಸೆಳೆಯುವಂತಹ ಪ್ರಯತ್ನ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್ ಹರೇಕಳ ಹಾಜಬ್ಬ ಅವರೇ ನ್ಯೂಸ್ 18 ಜೊತೆ ಮಾತನಾಡಿದಕ್ಕಾಗಿ. ನಾವು ಹೇಳಿದಂತೆ ನಡೀತಾ ಇದೆ RSS ಪಥ ಸಂಚಲನ. RSS ಮತ್ತು ನಮ್ಮ ನಡುವೆ ಇದೀಗ ಕದನ ಪ್ರಾರಂಭ. ಚಿತ್ತಾಪುರದಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಅಚ್ಚರಿಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾವು ಹೇಳಿದಂತೆ RSS ಪಥ ಸಂಚಲನ ನಡೀತಾ ಇದೆ. RSS ಮತ್ತು ನಮ್ಮ ನಡುವೆ ಇದೀಗ ಕದನ ಆರಂಭ ಆಗಿದೆ. ಚಿತ್ತಾಪುರದಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಅಚ್ಚರಿಯ ಹೇಳಿಕೆಯನ್ನ ಕೊಟ್ಟಿರೋದು. ಅನುಮತಿ ಕೊಟ್ಟಿದ್ದು ನಾವು, ರೂಟ್ ಫಿಕ್ಸ್ ಮಾಡಿದ್ದು ನಾವು, ಎಷ್ಟು ಜನ ಇರಬೇಕು ಯಾರು ಬರಬೇಕು ಅಂತಾನು ಹೇಳಿದ್ದೆ ನಾವು. ನಾವ್ ಹೇಳಿದ ಮೇಲೆನೆ ಪರೇಡ್ ಅಂತ ಹೇಳಿ ಪ್ರಿಯಾಂಕ್ ಖರ್ಗೆ ಅವರು ಇದೀಗ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಿಜೆಪಿ ಅವರು ಹೇಳ್ತಾ ಇದ್ರು 3 ಲಕ್ಷ ಜನ ಸೇರಿಸ್ತೀವಿ ಅಂತ ಹೇಳಿ. ಆ ರೀತಿಯಾಗಿ ಹೇಳಿಕೆ ಕೊಡ್ತಾ ಬಿಜೆಪಿ ಅವರು ಎಲ್ಲಿದ್ದಾರೆ? ಅಶೋಕಣ್ಣ ಬಂದ್ರ, ವಿಜಯೇಂದ್ರ ಬಂದ್ರ, ಯಾರು ಬಂದ್ರು? ಬಿಜೆಪಿ ಅವರ ಮೇಲೂ ಹರಿಹಾಯ್ದಿದ್ದಾರೆ ಸಚಿವ ಪ್ರಿಯಾಂಕ್ ಖರ್ಗೆ. ಚಿತ್ತಾಪುರ್ನಲ್ಲಿ, ಕಲಬುರಗಿನಲ್ಲಿ, ಬೆಂಗಳೂರಿನಲ್ಲಿ ನಾವು ಮಾಡ್ತಾ ಇದೀವಿ, ಇದು ಮಾಹಿತಿಗಾಗಿ ಅಂತ ಕೊಟ್ಟಿದ್ರು. ಮಾಹಿತಿ ಅಲ್ಲಪ್ಪ, ಅನುಮತಿ ಕೇಳಿ ಅಂತ ಕೇಳಿದ್ವಿ. ಅವ್ರ ಅನುಮತಿ ಕೇಳಲ್ಲ ಅಂದ್ರು. ಕೇಳಲ್ಲ ಅಂದ್ರೆ ಕೊಡಲ್ಲ ಅಂತ ಹೇಳಿದ್ವಿ. ಅದು ಕೋರ್ಟ್ ಅವ್ರು ಹೋಗಿದ್ದು, ನಾವಲ್ಲ. ಈಗ ಯಾರ ಪ್ರಕಾರ ಆಗ್ತಾ ಇದೆ? ಸರ್ಕಾರದ ಪ್ರಕಾರ ಆಗ್ತಾ ಇದೆ. ಪರ್ಮಿಷನ್ ಕೊಟ್ಟಿದ್ ಯಾರು? ನಾವು. ಎಷ್ಟು ಜನ ಇರ್ಬೇಕಂತ ಹೇಳಿದ್ ಯಾರು? ನಾವು. ಯಾವ ರೂಟ್ ಫಾಲೋ ಮಾಡ್ಬೇಕಂತ ಹೇಳಿದ್ ಯಾರು? ನಾವು. ಯಾರ್ಯಾರು ಇರ್ಬೇಕು ಅಲ್ಲಿ ಅಂತ ಹೇಳಿದವ್ರು ಯಾರು? ನಾವು. ಮತ್ತೆ ಇದ್ರ ಗೊಂದಲ ಏನಿದೆ? ನಾವು ಮಾಡಬೇಡಿ ಅಂತ ಎಲ್ಲಿ ಹೇಳಿದೀವಿ? ಅನುಮತಿ ಕೇಳ್ರಪ್ಪ ಅಂತ ಹೇಳಿದೀವಿ. ಈಗ ಪ್ರಾರಂಭ ಆಗಿದೆ ಸರ್. ಈಗ ನೋಡಿ, ಮೋಹನ್ ಭಾಗವತ್ ಅವ್ರು ಖುದ್ದಾಗಿ ಬಂದು ಏನ್ ಹೇಳಿದ್ದಾರೆ? ನಾವು ಅನ್ರಿಜಿಸ್ಟರ್ಡ್ ಅಂತ ಹೇಳಿದ್ದಾರೆ. ಕರೆಕ್ಟಾ? ವಿ ಆರ್ ಅ ಬಾಡಿ ಆಫ್ ಇಂಡಿವಿಜುವಲ್ಸ್, ವಿ ಡು ನಾಟ್ ನೀಡ್ ಟು ರಿಜಿಸ್ಟರ್ ಅಂತ ಹೇಳಿದ್ ಯಾರು ಹೇಳ್ತಾ ಇರೋದು? ಅವರು ರಿಜಿಸ್ಟ್ರೇಷನ್ ಆಗ್ಬಾರ್ದು ಅಂತ. ನಿಮ್ಗೆಲ್ಲ ವಿತ್ ಡಾಕ್ಯುಮೆಂಟ್ಸೇ ಕೊಡ್ತೀನಿ ನಾನು. ಸೊ ಅವ್ರ ಪಥಸಂಚಲನ ಮಾಡ್ಲಿ, ಎವ್ರಿಬಡಿ ಇಸ್ ಫ್ರೀ ಟು ಡೂ ಇಟ್. ಸೀಕ್ ಪರ್ಮಿಷನ್, ಫಾಲೋ ದ ರೂಲ್ ಆಫ್ ದ ಲ್ಯಾಂಡ್. ಏನಾಯ್ತ್ರಿ? 3 ಲಕ್ಷ ಜನ ಸೇರಿಸ್ತೀನಿ ಅಂದಿದ್ರಲ್ಲ, ಎಷ್ಟು ಜನ ಬಂದ್ರಿ? ಈಗ 300. ಅಶೋಕಣ್ಣ ಬಂದ್ರ? ಅಶೋಕಣ್ಣ ಬರ್ತೀನಿ ಅಂದಿದ್ರಲ್ಲ. ನಿಮ್ಮ ವಿಜೇಂದ್ರ ಅವ್ರು ಬಂದ್ರ? ಅವ್ರು ಬಿಡಿ, ಕಲಬುರ್ಗಿದಿಂದ ಹೋದ್ರ ಯಾರನ? ಯಾಕಂದ್ರೆ ಇಲ್ಲಿಂದ ಯಾರು ಹೋಗಕ್ಕಾಗಲ್ಲ. ಅಲ್ಲಿ ಯಾರನ್ನ ಸಿಕ್ ಬಿದ್ರೆ, ಕಲಬುರ್ಗಿದವ್ರು ಇರ್ಬೋದು, ಬೀದರ್ದವ್ರು ಇರ್ಬೋದು, ಯಾದಗಿರವ್ರು ಇರ್ಬೋದು, ಬೆಂಗಳೂರದವ್ರು ಇರ್ಬೋದು, ಸಿಕ್ ಬಿದ್ರೆ ಇಟ್ ಈಸ್ ಅ ವೈಲೇಷನ್ ಆಫ್ ದ ಕೋರ್ಟ್ ಡೈರೆಕ್ಷನ್. ಮಂಜ್ ಮಾಡಿದ್ರೆ ನಾನು ಊಟದ ಬಗ್ಗೆ ಕೊಡಿಸ್ತಾ ಇದ್ದೆ ಅವರಿಗೆ. ಚಿತ್ತಾಪುರ್ನಲ್ಲಿ, ಕಲಬುರ್ಗಿನಲ್ಲಿ, ಬೆಂಗಳೂರಿನಲ್ಲಿ ನಾವು ಮಾಡ್ತಾ ಇದೀವಿ, ಇದು ಮಾಹಿತಿಗಾಗಿ ಅಂತ ಕೊಟ್ಟಿದ್ರು. ಮಾಹಿತಿ ಅಲ್ಲಪ್ಪ, ಅನುಮತಿ ಕೇಳಿ ಅಂತ ಕೇಳಿದ್ವಿ. ಅವ್ರ ಅನುಮತಿ ಕೇಳಲ್ಲ ಅಂದ್ರು. ಕೇಳಲ್ಲ ಅಂದ್ರೆ ಕೊಡಲ್ಲ ಅಂತ ಹೇಳಿದ್ವಿ. ಅದು ಕೋರ್ಟ್ ಅವ್ರು ಹೋಗಿದ್ದು, ನಾವಲ್ಲ. ಈಗ ಯಾರ ಪ್ರಕಾರ ಆಗ್ತಾ ಇದೆ? ಸರ್ಕಾರದ ಪ್ರಕಾರ ಆಗ್ತಾ ಇದೆ. ಪರ್ಮಿಷನ್ ಕೊಟ್ಟಿದ್ ಯಾರು? ನಾವು. ಎಷ್ಟು ಜನ ಇರ್ಬೇಕಂತ ಹೇಳಿದ್ ಯಾರು? ನಾವು. ಯಾವ ರೂಟ್ ಫಾಲೋ ಮಾಡ್ಬೇಕಂತ ಹೇಳಿದ್ ಯಾರು? ನಾವು. ಯಾರ್ಯಾರು ಇರ್ಬೇಕು ಅಲ್ಲಿ ಅಂತ ಹೇಳಿದವ್ರು ಯಾರು? ನಾವು. ಮತ್ತೆ ಇದ್ರ ಗೊಂದಲ ಏನಿದೆ? ನಾವು ಮಾಡಬೇಡಿ ಅಂತ ಎಲ್ಲಿ ಹೇಳಿದೀವಿ?
ಅನುಮತಿ ಕೇಳ್ರಪ್ಪ ಅಂತ ಹೇಳಿದೀವಿ. ಈಗ ಪ್ರಾರಂಭ ಆಗಿದೆ ಸರ್, ಈಗ ನೋಡಿ, ಮೋಹನ್ ಭಾಗವತ್ ಅವ್ರು ಖುದ್ದಾಗಿ ಬಂದು ಏನ್ ಹೇಳಿದ್ದಾರೆ, ನಾವು ಅನ್ರಿಜಿಸ್ಟರ್ಡ್ ಅಂತ ಹೇಳಿದ್ದಾರೆ. ಕರೆಕ್ಟಾ? ವಿ ಆರ್ ಅ ಬಾಡಿ ಆಫ್ ಇಂಡಿವಿಜುವಲ್ಸ್, ವಿ ಡು ನಾಟ್ ನೀಡ್ ಟು ರಿಜಿಸ್ಟರ್ ಅಂತ ಹೇಳಿದ್ ಯಾರು ಹೇಳ್ತಾ ಇರೋದು? ಅವರು ರಿಜಿಸ್ಟ್ರೇಷನ್ ಆಗ್ಬಾರ್ದು ಅಂತ. ನಿಮ್ಗೆಲ್ಲ ವಿತ್ ಡಾಕ್ಯುಮೆಂಟ್ಸೇ ಕೊಡ್ತೀನಿ ನಾನು. ಸೊ ಅವ್ರು ಪಥಸಂಚಲನ ಮಾಡ್ಲಿ, ಎವ್ರಿಬಡಿ ಇಸ್ ಫ್ರೀ ಟು ಡೂ ಇಟ್. ಸೀಕ್ ಪರ್ಮಿಷನ್, ಫಾಲೋ ದ ರೂಲ್ ಆಫ್ ದ ಲ್ಯಾಂಡ್. ಏನಾಯ್ತ್ರಿ? 3 ಲಕ್ಷ ಜನ ಸೇರಿಸ್ತೀನಿ ಅಂದಿದ್ರಲ್ಲ, ಎಷ್ಟು ಜನ ಬಂದ್ರಿ ಈಗ? 300. ಅಶೋಕಣ್ಣ ಬರ್ತೀನಿ ಅಂದಿದ್ರಲ್ಲ, ನಿಮ್ಮ ವಿಜೇಂದ್ರ ಅವ್ರು ಬಂದ್ರ? ಅವ್ರು ಬಿಡಿ, ಕಲಬುರ್ಗಿದಿಂದ ಹೋದ್ರ ಯಾರನ? ಯಾಕಂದ್ರೆ ಇಲ್ಲಿಂದ ಯಾರು ಹೋಗಕ್ಕಾಗಲ್ಲ. ಅಲ್ಲಿ ಯಾರನ್ನ ಸಿಕ್ಬಿದ್ರೆ, ಕಲಬುರ್ಗಿದವ್ರು ಇರ್ಬೋದು, ಬೀದರ್ದವ್ರು ಇರ್ಬೋದು, ಯಾದಗಿರವ್ರು ಇರ್ಬೋದು, ಬೆಂಗಳೂರದವ್ರು ಇರ್ಬೋದು, ಸಿಕ್ಬಿದ್ರೆ ಇಟ್ ಈಸ್ ಅ ವೈಲೇಷನ್ ಆಫ್ ದ ಕೋರ್ಟ್ ಡೈರೆಕ್ಷನ್. ಪಥಸಂಚಲನ ನಡೆಸೋದಕ್ಕೆ ಸೇರ್ತಾ ಇದ್ದಾರೆ RSS ಸದಸ್ಯರು. ಬಜಾಜ್ ಕಲ್ಯಾಣ ಮಂಟಪದಲ್ಲಿ ಇದೀಗ ಸ್ವಯಂ ಸೇವಕರು ಸೇರಿದ್ದಾರೆ. ನಿಮಗೆ ದೃಶ್ಯಗಳಲ್ಲೂ ಕೂಡ ನಾವು ತೋರಿಸಿದ್ವಿ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಪಥಸಂಚಲನ ಆರಂಭ ಆಗುತ್ತೆ. ಮಧ್ಯಾಹ್ನಕ್ಕೆ ಸರಿಯಾಗಿ 3:30ರಿಂದ ಸಂಜೆ 5:45 ಒಳಗೆ ಈ ಪರೇಡ್ ಮುಗಿಬೇಕು. ಇದು ಜಿಲ್ಲಾಡಳಿತ ವಿಧಿಸಿರುವಂತಹ ಒಂದು ಷರತ್ತು. ಕಾರಣ ಇತ್ತೀಚೆಗೆ ಬೇಗ ಸಂಜೆ ಆಗತ್ತೆ, ಕತ್ಲಾಗತ್ತೆ. ಹಾಗಾಗಿ ಆ ಸಂದರ್ಭದಲ್ಲಿ ಮತ್ತೆ ಭದ್ರತೆಯನ್ನು ಒದಗಿಸೋದಕ್ಕೆ ಕಷ್ಟ ಆಗತ್ತೆ ಅನ್ನುವಂತಹ ಕಾರಣಕ್ಕಾಗಿ 5:45 ಒಳಗಡೆನೆ ಈ ಪಥಸಂಚಲನ ಮುಗಿಬೇಕು ಅಂತ ಹೇಳಿ ಜಿಲ್ಲಾಡಳಿತ ಸೂಚನೆಯನ್ನ ಕೊಟ್ಟಿದೆ. ಈ ಹಿನ್ನೆಲೆಯಲ್ಲಿ 3:30ಕ್ಕೆ ಸರಿಯಾಗಿ ಪಥಸಂಚಲನ ಆರಂಭ ಆಗತ್ತೆ. ಈಗಾಗಲೇ ಪಥಸಂಚಲನಕ್ಕೆ ಏನು ತಯಾರಿ ಬೇಕು, ಈಗ ಆರಂಭ ಮಾಡ್ಕೊಳ್ಳೋದಕ್ಕೆ ಏನು ಬೇಕು, ಅವೆಲ್ಲವನ್ನ ಕೂಡ ಆಲ್ರೆಡಿ ಅಲ್ಲಿ ಮಾಡ್ತಾ ಇರುವಂತಹ ದೃಶ್ಯಗಳನ್ನ ನಾವು ಗಮನಿಸ್ತಾ ಇದೀವಿ. ಯಾವುದೇ ಕಾರಣಕ್ಕೂ ಈ ಒಂದು ಲಾಠಿ ಕೊಡಬಾರ್ದು ಅನ್ನುವಂತಹವನ್ನು ಕೂಡ ಅಲ್ಲಿ ಕೇಳಲಾಗಿತ್ತು. ಆದ್ರೆ ಹೈಕೋರ್ಟ್ ಕೂಡ ಅದಕ್ಕೆ ಅವಕಾಶವನ್ನ ಕೊಟ್ಟಿದೆ, ಜೊತೆಗೆ ಜಿಲ್ಲಾಡಳಿತವು ಕೂಡ ಇದಕ್ಕೆ ಅವಕಾಶ ಕೊಟ್ಟಿದೆ. ಇನ್ನು ಮತ್ತೊಂದು ಕಡೆ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ ಈ ಪಥಸಂಚಲನ ಸಾಗುವ ದಾರಿಯಲ್ಲಿ. ಯಾಕಂದ್ರೆ ಇದನ್ನ ನೋಡೋದಕ್ಕೆ ಅಂತಾನೆ ಅನೇಕರಲ್ಲಿ ಸೇರಿದ್ದಾರೆ. ಈಗ ನೀವು ದೃಶ್ಯಗಳಲ್ಲೂ ಕೂಡ ಗಮನಿಸಬಹುದು, ಅನೇಕ ಮಹಿಳೆಯರು ಕೂಡ ಅಲ್ಲಿ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಪುಷ್ಪಾರ್ಚನೆಗೋಸ್ಕರನೇ ಈ ಒಂದು ಹೂಗಳನ್ನ ಈಗಾಗಲೇ ರೆಡಿ ಮಾಡ್ಕೊಂಡಿದ್ದಾರೆ. ಪುಷ್ಪಾರ್ಚನೆಯನ್ನ ಮಾಡುವಂತಹ ಹಿನ್ನೆಲೆಯಲ್ಲಿ ಅದಕ್ಕೂ ಕೂಡ ತಯಾರಿಯನ್ನ ಮಾಡ್ಕೊಂಡಿದ್ದು 1.5 ಕಿಲೋಮೀಟರ್ ಈ ಒಂದು ಪಥಸಂಚಲನ ಸಾಗುತ್ತೆ. ಆ ಪಥಸಂಚಲನ ಸಾಗುವಂತ ಸಂದರ್ಭದಲ್ಲಿ ಪುಷ್ಪಾರ್ಚನೆಯನ್ನ ಮಾಡೋದಕ್ಕೆ ಈಗ ಎಲ್ಲಾ ತಯಾರಿಯನ್ನ ಅಲ್ಲಿ ಮಹಿಳೆಯರು ಕೂಡ ಮಾಡ್ಕೊಂಡಿರುವಂತಹ ದೃಶ್ಯಗಳನ್ನ ನಾವು ಗಮನಿಸ್ತಾ ಇದ್ದೀವಿ. ಒಟ್ಟಾರೆಯಾಗಿ ಹಲವು ಬಾರಿ ಅಂದ್ರೆ ಕೋರ್ಟ್ ನಲ್ಲಿ ವಿಚಾರಣೆಯಾಗಿ ಅನೇಕ ಬಾರಿ ಅವಕಾಶಗಳನ್ನ ಅನುಮತಿಯನ್ನ ಪಡೆದುಕೊಂಡು ಕೊನೆಗೆ ಹೈಕೋರ್ಟ್ ಇಲ್ಲಿ ಅನುಮತಿಯನ್ನ ನೀಡಿದ ಬಳಿಕ ಇದೀಗ RSS ನ ಪಥಸಂಚಲನ ಚಿತ್ತಾಪುರದಲ್ಲಿ ಬಿಗಿ ಭದ್ರತೆಯ ನಡುವೆ ಇವತ್ತು ನಡೆಯುತ್ತೆ. ಅದಕ್ಕಾಗಿ ಪೊಲೀಸರು ಕೂಡ ಹೆಚ್ಚಿನ ನಿಗಾವನ್ನ ವಹಿಸಿದ್ದಾರೆ. CCTV ಕಣ್ಗಾವಲಲ್ಲಿ ಇದೀಗ ಈ ಪಥಸಂಚಲನ ನಡೆಯುತ್ತೆ. 1000 ಪೊಲೀಸರನ್ನ ಇದಕ್ಕೋಸ್ಕರನೇ ಅಲ್ಲಿ ನಿಯೋಜನೆ ಮಾಡಲಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಗಣೇಶ್ ಮಾಲಿಪಾಟೀಲ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಣೇಶ್ ಮಾಲಿಪಾಟೀಲ್, ಈಗಾಗಲೇ ಕೆಲವೇ ಹೊತ್ತು ಮಾತ್ರ ಬಾಕಿ ಇರೋದು ಪಥಸಂಚಲನ ನಡೆಯೋದಕ್ಕೆ. ಈಗಾಗಲೇ ನಾವು ನೋಡ್ತಾ ಇದ್ವಿ ದೃಶ್ಯಾವಳಿಗಳಲ್ಲೂ ಕೂಡ ಯಾವ ರೀತಿಯಾಗಿ ಸಿದ್ಧತೆಗಳು ಆಗಿದೆ ಅಂತ. ಮತ್ತೊಂದು ಕಡೆ ಪೊಲೀಸರ ಭದ್ರತೆ ಹೇಗಿದೆ ಅನ್ನೋದು, ಯಾವ ರೀತಿಯಾಗಿ ಈಗ ಅಲ್ಲಿ ಮಹಿಳೆಯರು ಕೂಡ ಅನೇಕರು ಎಲ್ಲ ಪುಷ್ಪಾರ್ಚನೆ ಮಾಡೋದಕ್ಕೆ ಕೂಡ ಹೂಗಳನ್ನ ರೆಡಿ ಮಾಡಿ ಇಟ್ಕೊಂಡಿದ್ರು, ಏನಾಗ್ತಾ ಇದೆ ಸದ್ಯಕ್ಕೆ? ನಮಿತಾ ಜೈನ್, ಏನು ರಾಷ್ಟ್ರೀಯ ಸ್ವಯಂ ಸೇವಕದ ಒಂದು ಏನು 100 ವರ್ಷದ ಸಂಭ್ರಮ ಇದೆ. ಈ 100 ವರ್ಷದ ಸಂಭ್ರಮದಲ್ಲಿ ಏನು ಚಿತ್ತಾಪುರ್ನಲ್ಲಿ ಇಷ್ಟು ಒಂದು ಬಿಗಿ ಭದ್ರತೆಯಲ್ಲಿ RSS ಇತಿಹಾಸದಲ್ಲಿಯೇ ಒಂದು ಇಷ್ಟೊಂದು ಬಿಗಿ ಭದ್ರತೆಯಲ್ಲಿ ಒಂದು ಪಥಸಂಚಲನ ಆಗ್ತಾ ಇರೋದು ಅಂತಂದ್ರೆ ಇದೇ ಮೊದಲ ಬಾರಿ ಅಂತ ಅನ್ನಿಸ್ತಾ ಇದೆ. ನಿಜಕ್ಕೂ ಹೇಳ್ಬೇಕಂತಂದ್ರೆ ಸಾಕಷ್ಟು ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. 1000ಕ್ಕೂ ಅಧಿಕ ಪೊಲೀಸರನ್ನ ಇಲ್ಲಿ ನಿಯೋಜನೆ ಮಾಡಲಾಗಿದೆ ಮತ್ತು CC ಕ್ಯಾಮೆರಾಗಳನ್ನು ಕೂಡ ಅಳವಡಿಸಲಾಗಿದೆ. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಏನು ಯಾವುದೇ ರೀತಿಯಿಂದ ಶಾಂತ ರೀತಿಯಲ್ಲಿ ಹೈಕೋರ್ಟ್ ಏನು ಷರತ್ತುಬದ್ಧವಾಗಿ ಒಂದು ಅವಕಾಶವನ್ನ ಮಾಡಿಕೊಟ್ಟಿದೆ ಪಥಸಂಚಲನಕ್ಕೆ. ಆ ಷರತ್ತುಬದ್ಧವನ್ನು ಮೀರಿ ಯಾರು ಹೋಗ್ಬಾರ್ದು. ಏನು ಇಲ್ಲಿ ಕೇವಲ 350 ಜನರು ಗಣವೇಷಧಾರಿಗಳು ಮಾತ್ರ ಇರಬೇಕು. 300 ಜನ ಗಣವೇಷಧಾರಿಗಳು, 50 ಜನ ಏನು ಘೋಷ ವಾದ್ಯವನ್ನು ನುಡಿಸ್ತಕ್ಕಂಥವ್ರು. ಈ ಒಂದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಒಂದು ಪಥಸಂಚಲನ ಆರಂಭವಾಗಲಿದೆ. ಸಾಕಷ್ಟು ಹುಮ್ಮಸ್ಸಿನಿಂದ ಚಿತ್ತಾಪುರ ಜನ ಕಾತುರದಿಂದ ಕಾಯ್ತಾ ಇದ್ದಾರೆ. ಯಾವಾಗ ಒಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪಥಸಂಚಲನ ನಮ್ಮ ಊರಲ್ಲಿ ಆರಂಭ ಆಗುತ್ತೆ ಅಂತೇಳಿ ಜನರು ಕಾಯ್ಕೊಂಡು ಕೂತಿದ್ದಾರೆ. ಮಹಿಳೆಯರು, ಮಕ್ಕಳು ಎಲ್ಲರೂ ಸಹ ಒಂದು ಹೂ ಪುಷ್ಪದ ಮಳೆಯನ್ನ ಹಾಕೋದಕ್ಕೆ ಕಾಯ್ತಾ ಇದ್ದಾರೆ. ಒಂದು ಸ್ವಾಗತವನ್ನ ಸ್ವಯಂ ಸೇವಕರಿಗೆ ಸ್ವಾಗತವನ್ನ ಮಾಡೋದಕ್ಕೆ ಕಾಯ್ತಾ ಇದ್ದಾರೆ. ಇನ್ನೊಂದು ಹೇಳ್ಬೇಕಂತಂದ್ರೆ ಯಾವುದೇ ಚಿತ್ತಾಪುರದ 4 ದಿಕ್ಕುಗಳಲ್ಲಿ ಕೂಡ ಬೇರೆ ತಾಲೂಕಿನಿಂದ ಮತ್ತು ಬೇರೆ ಜಿಲ್ಲೆಯಿಂದ ಬೇರೆ ರಾಜ್ಯದ ಯಾರನ್ನು ಕೂಡ ಒಳಗೆ ಬರೋದಕ್ಕೆ ಬಿಡ್ತಾ ಇಲ್ಲ. ಈಗೇನು
ಏನು ಪೊಲೀಸ್ ಇಲಾಖೆಗೆ ಒಂದು ಏನು ರಾಷ್ಟ್ರೀಯ ಸ್ವಯಂ ಸೇವಕದವರು ಮತ್ತು ಕಂದಾಯ ಇಲಾಖೆಗೆ ಒಂದು ಲಿಸ್ಟ್ 2 ದಿನದ ಹಿಂದೆಯೇ ಲಿಸ್ಟ್ ಅನ್ನ ಕೊಟ್ಟಿದ್ದಾರೆ. ಅವರ ಆಧಾರ್ ಕಾರ್ಡ್ ಮತ್ತು ಅವರು ಏನ್ ಮಾಡ್ತಾರೆ, ಯಾವ ಕೆಲಸ ಮಾಡ್ತಾರೆ, ಇನ್ನು ಚಿತ್ತಾಪುರ ಕಂದಾಯ ಇದಕ್ಕೆ ಬರ್ತಕ್ಕಂಥವ್ರು ಮಾತ್ರ ಈ ಒಂದು ಪಥಸಂಚಲನದಲ್ಲಿ ಭಾಗಿಯಾಗಬೇಕು. ಹೊರತುಪಡಿಸಿ ಬೇರೆ ತಾಲೂಕಿನವರಾಗಿರ್ಬೋದು, ಬೇರೆ ಜಿಲ್ಲೆಯವರಾಗಿರ್ಬೋದು, ಯಾರು ಕೂಡ ಒಂದು ಪಥಸಂಚಲನದಲ್ಲಿ ಭಾಗಿಯಾಗಬಾರ್ದು ಅಂತ ಕೋರ್ಟ್ ಷರತ್ತನ್ನ ಅನ್ವಯಿಸಿತ್ತು. ಆ ಷರತ್ತಿನ ಅನ್ವಯದ ಪ್ರಕಾರನೇ ಇವತ್ತು RSS ಪಥಸಂಚಲನ ಚಿತ್ತಾಪುರದಲ್ಲಿ ನಡೀತಾ ಇದೆ ಅಂತ ಹೇಳ್ಬೇಕಾಗುತ್ತೆ. ಇದು ನಮಿತಾ ಜಾಯಿನ್. ಓಕೆ, ಥ್ಯಾಂಕ್ ಯು ಗಣೇಶ್ ಮಾಲಿ ಪಾಟೀಲ್ ಡೀಟೇಲ್ಸ್ಗೆ. ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಕ್ಷೇತ್ರದಲ್ಲಿ RSS ಪರೇಡ್ ನಡೆಯಲಿದೆ. ಚಿತ್ತಾಪುರದಲ್ಲಿ RSS ಪಥ ಸಂಚಲನಕ್ಕೆ ಕ್ಷಣ ಗಣನೆ ಆರಂಭವಾಗಿದೆ. 350 ಗಣ ವೇಷಧಾರಿಗಳಿಗೆ 1,000 ಪೊಲೀಸರು ಭದ್ರತೆಯನ್ನ ನೀಡ್ತಾ ಇದ್ದಾರೆ. ಚಿತ್ತಾಪುರ RSS ಪಥ ಸಂಚಲನದುದ್ದಕ್ಕೂ ಇದೀಗ ಹದ್ದಿನ ಕಣ್ಣಿಡಲಾಗಿದೆ. ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಕ್ಷೇತ್ರದಲ್ಲೇ RSS ಪಥ ಸಂಚಲನ. ಹೈಕೋರ್ಟ್ ಮಧ್ಯಸ್ಥಿಕೆಯಲ್ಲಿ ಸಿಕ್ಕಿದ್ದಂತಹ ಅನುಮತಿ ಯಾವುದೇ ಕಾರಣಕ್ಕೂ ಅಹಿತಕರ ಘಟನೆಗಳು ನಡೆಯದ ಹಾಗೆ ಖಾಕಿ ಕಟ್ಟೆಚ್ಚರವನ್ನ ವಹಿಸಿದೆ. ಇಲ್ಲಿ ಒಂದಷ್ಟು ಷರತ್ತುಗಳನ್ನು ವಿಧಿಸಲಾಗಿದೆ. ಚಿತ್ತಾಪುರ ವ್ಯಾಪ್ತಿಯ ಕಾರ್ಯಕರ್ತರಿಗೆ ಮಾತ್ರ ಅಲ್ಲಿ ಅವಕಾಶ ಇರೋದು, ಉಳಿದವರಿಗೆ ಯಾರಿಗೂ ಇಲ್ಲ ಅವಕಾಶ. ಬೇರೆ ಜಿಲ್ಲೆಗಳಿಂದನೂ ಕೂಡ ಬರೋದಕ್ಕೆ ಅಲ್ಲಿ ಅವಕಾಶ ಇಲ್ಲ. ಈಗ ಮಧ್ಯಾಹ್ನ 3:30ಕ್ಕೆ ಪರೇಡ್ ಆರಂಭ ಆಗುತ್ತೆ. ಇನ್ನು ಕೆಲವೇ ಹೊತ್ತಿನಲ್ಲಿ RSS ಪಥ ಸಂಚಲನ ನಡೆಯುತ್ತೆ. ಈಗ 300+50 ಜನ ಅಂದ್ರೆ ಕೇವಲ 350 ಜನರಿಗೆ ಮಾತ್ರ ಪಥ ಸಂಚಲನಕ್ಕೆ ಇದೀಗ ಅವಕಾಶ ಇರೋದು. ಆದ್ರೆ ಅವರ ಭದ್ರತೆಗೆ ಅಂತ ನೇಮಿಸಲಾಗಿರುವ ಪೊಲೀಸರ ಸಂಖ್ಯೆ ಬರೋಬ್ಬರಿ 1,000. ಪರೇಡ್ ಸಾಗುವ ಮಾರ್ಗದಲ್ಲಿ CCTV ಕಣ್ಗಾವಲು ಹಾಕಲಾಗಿದೆ. ಅಹಿತಕರ ಘಟನೆಗಳು ನಡೆಯದ ಹಾಗೆ ಖಾಕಿ ಕಟ್ಟೆಚ್ಚರವನ್ನ ವಹಿಸಿದೆ. ಈಗ ಹೈಕೋರ್ಟೇ ಇಲ್ಲಿ ಅವಕಾಶವನ್ನ ಕೊಟ್ಟಿರೋದು. ಪಥಸಂಚಲನ ಮಾಡೋದಕ್ಕೆ ಒಂದು ದಿನಾಂಕ ನಿಗದಿ ಮಾಡಿ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಇದೀಗ ಜಿಲ್ಲಾಡಳಿತವೂ ಕೂಡ ಇದಕ್ಕೆ ಪರ್ಮಿಷನ್ ಕೊಟ್ಟು ಇವತ್ತಿನ ದಿನವನ್ನ ನಿಗದಿ ಮಾಡಲಾಗಿದೆ. 3:30ಯಿಂದ ಸಂಜೆ 5:45 ಒಳಗೆ ಇವರು ಪಥಸಂಚಲನವನ್ನ ಮುಗಿಸಬೇಕು. ಆ ಸಮಯದಲ್ಲೇ ಪಥಸಂಚಲನ ನಡಿಬೇಕು. ಇದೀಗ ಪೊಲೀಸರು ಎಲ್ಲಾ ಕಡೆ ತಪಾಸಣೆಯನ್ನ ಮಾಡ್ತಾ ಇರುವಂತಹ ದೃಶ್ಯಾವಳಿಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಕಾರಣ ಇವತ್ತು ಚಿತ್ತಾಪುರಕ್ಕೆ ಬರುವಂತವರು ಬೇರೆ ಯಾವುದೇ ರಾಜ್ಯದಿಂದಲೂ ಬೇರೆ ಜಿಲ್ಲೆಯಿಂದಲೂ ಬರಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಒಂದ್ ವೇಳೆ ಬಂದರೂ ಕೂಡ ಅವರು ಈ ಪಥಸಂಚಲನದಲ್ಲಿ ಪಾಲ್ಗೊಳ್ಳುವ ಹಾಗಿಲ್ಲ. ಅದಕ್ಕಾಗಿಯೇ ಎಲ್ಲಾ ತಯಾರಿ ಕೂಡ ಪೊಲೀಸ್ ಇಲಾಖೆ ಮಾಡಿಕೊಂಡಿದೆ. ಪ್ರಮುಖವಾಗಿ ಇಲ್ಲಿ CCTVಯ ಕಣ್ಗಾವಲು ಇದೆ. ಯಾವ ಮಾರ್ಗದುದ್ದಕ್ಕೂ CCTVಯನ್ನ ಹಾಕಲಾಗಿದೆ. ಎಲ್ಲೆಲ್ಲಿ ಪಥಸಂಚಲನ ನಡೆಯುತ್ತೆ, ಯಾವ ಮಾರ್ಗದಲ್ಲಿ ನಡೆಯುತ್ತೆ, ಎಲ್ಲಾ ಭದ್ರತೆಯನ್ನ ಒದಗಿಸಲಾಗಿದೆ. ನಾವು ನಿಮಗೆ ದೃಶ್ಯಾವಳಿಗಳಲ್ಲೂ ಕೂಡ ತೋರಿಸ್ತಾ ಇದ್ದೀವಿ. ಪೊಲೀಸರು ಯಾವ ರೀತಿಯಾಗಿ ಬಿಗಿ ಭದ್ರತೆಯನ್ನ ಕೈಗೊಂಡಿದ್ದಾರೆ ಅನ್ನೋದು ಒಂದ್ ಕಡೆಯಾದ್ರೆ, ಚೆಕಿಂಗ್ ಬಹಳ ಜೋರಾಗಿದೆ. ತಪಾಸಣೆಯನ್ನ ಕಟ್ಟುನಿಟ್ಟಾಗಿ ಮಾಡ್ತಾ ಇದ್ದಾರೆ ಪೊಲೀಸರು. ಅಹಿತಕರ ಘಟನೆ ನಡೆಯದ ಹಾಗೆ ಏನೆಲ್ಲ ಕ್ರಮಗಳು ಬೇಕು ಅವೆಲ್ಲವನ್ನು ಕೂಡ ಪೊಲೀಸರು ತೆಗೆದುಕೊಂಡಿದ್ದಾರೆ. RSS ಪಥ ಸಂಚಲನಕ್ಕೆ ಅವಕಾಶ ಇರೋದು ಕೇವಲ 350 ಜನರಿಗೆ, ಅಂದ್ರೆ ಗಣ ವೇಷಧಾರಿಗಳಿಗೆ ಮಾತ್ರ. ಇಲ್ಲಿನ ಕಂಡೀಷನ್ಸ್ ನಾವು ಗಮನಿಸಬೇಕು. ಈಗಾಗಲೇ ಹೈಕೋರ್ಟ್ಗೆ ಜೊತೆಗೆ ಜಿಲ್ಲಾಡಳಿತಕ್ಕೂ ಕೂಡ ಜಿಲ್ಲಾಡಳಿತವೂ ಇಲ್ಲಿ ಷರತ್ತನ್ನು ವಿಧಿಸಿದ ಹಾಗೆ 350 ಕಾರ್ಯಕರ್ತರು ಮಾತ್ರ ಭಾಗವಹಿಸುವುದಕ್ಕೆ ಅವಕಾಶ ಇರೋದು. ಯಾರು? ಚಿತ್ತಾಪುರದವರು ಮಾತ್ರ. ಚಿತ್ತಾಪುರದವರನ್ನ ಹೊರತುಪಡಿಸಿದ್ರೆ ಬೇರೆ ಯಾರಿಗೂ ಕೂಡ ಇಲ್ಲಿ ಎಂಟ್ರಿ ಇಲ್ಲ. 350 ಜನರ ದಾಖಲೆಯನ್ನ ಸಂಗ್ರಹಿಸ್ತಾ ಇದ್ದಾರೆ ಪೊಲೀಸರು. ಒಬ್ಬೊಬ್ಬರ ದಾಖಲೆಯನ್ನ ಪರಿಶೀಲಿಸಿ ಎಂಟ್ರಿ ಮಾಡ್ಕೊಳ್ತಾ ಇದ್ದಾರೆ. ಇದು ದೃಶ್ಯ. ಹೊರಗಿನವರು ಯಾರಾದ್ರೂ ಬಂದ್ರೆ ಅವರನ್ನ ಹೊರಗೆ ಕಳುಹಿಸ್ತಾ ಇದ್ದಾರೆ ಪೊಲೀಸರು. RSSನ ಇತಿಹಾಸದಲ್ಲೇ ಫಸ್ಟ್ ಟೈಮ್ ಈ ರೀತಿಯಾಗಿ ಪಥಸಂಚಲನಕ್ಕೆ ಇದೀಗ ಒಂದು ಪೊಲೀಸ್ ಕಣ್ಗಾವಲು, ಮತ್ತೊಂದು ಕಡೆ ಇಂತಹ ಷರತ್ತನ್ನ ವಿಧಿಸಿರುವಂತದ್ದು. ಪ್ರಮುಖವಾಗಿ ಇಲ್ಲಿ ಹೈಕೋರ್ಟ್ ಆದೇಶವನ್ನ ಅಥವಾ ಅನುಮತಿಯನ್ನ ಕೊಟ್ಟ ಬಳಿಕವೂ ಜಿಲ್ಲಾಡಳಿತ ಅನೇಕ ಷರತ್ತುಗಳನ್ನ ವಿಧಿಸಿದೆ. ಈಗ ಪೊಲೀಸರ ಕಣ್ಗಾವಲಿನಲ್ಲೇ ಈ ಒಂದು ಪಥಸಂಚಲನ ನಡೀತಾ ಇರೋದು. ಆ ಪಥಸಂಚಲನದಲ್ಲಿ ಕೇವಲ 350 ಗಣ ವೇಷಧಾರಿಗಳಿಗೆ ಮಾತ್ರ. ಅವರು ಕೇವಲ ಚಿತ್ತಾಪುರದವರೇ ಆಗಿರ್ಬೇಕು. ಅದನ್ನ ಹೊರತುಪಡಿಸಿದ್ರೆ ಉಳಿದವರಿಗೆ ಯಾರಿಗೂ ಅವಕಾಶ ಇಲ್ಲ. ಯಾರಾದ್ರೂ ಹೊರಗಿನವರು ಬಂದ್ರೆ ಅವರನ್ನ ನೇರವಾಗಿ ವಾಪಸ್ ಕಳಿಸ್ತಾ ಇದ್ದಾರೆ ಪೊಲೀಸರು. ನೀವು ಪೊಲೀಸರು ಈಗ ಅಲ್ಲಿ ಚೆಕಿಂಗ್ ಮಾಡ್ತಾ ಇರುವಂತಹ ದೃಶ್ಯಗಳನ್ನು ಕೂಡ ಗಮನಿಸಬಹುದು. ಇಂತಹ ಸಂದರ್ಭದಲ್ಲಿ ಫಸ್ಟ್ ಟೈಮ್, RSSನ ಇತಿಹಾಸದಲ್ಲೇ ಫಸ್ಟ್ ಟೈಮ್ ಅನ್ಸುತ್ತೆ, ಇಷ್ಟು ಷರತ್ತು ವಿಧಿಸಿ ಈ ರೀತಿಯಾಗಿ ಸೆಕ್ಯೂರಿಟಿಯಲ್ಲಿ ಪಥಸಂಚಲನ ನಡೀತಾ ಇರುವಂತದ್ದು. ಜೊತೆಗೆ
ಯಾರು ಇದ್ದಾರೆ ಅಥವಾ ಯಾರು ಪಥಸಂಚಲನದಲ್ಲಿ ಭಾಗಿಯಾಗ್ತಾರೆ ಅವರ ಕಂಪ್ಲೀಟ್ ಆದಂತಹ ಡೀಟೇಲ್ಸ್ ಅನ್ನ ಇಟ್ಟುಕೊಂಡು ಆ ಮಾಹಿತಿಯ ಪ್ರಕಾರವೇ ಪಥಸಂಚಲನಕ್ಕೆ ಈಗ ಅವಕಾಶವನ್ನ ಮಾಡಿಕೊಡ್ತಾ ಇದ್ದಾರೆ. ಪೊಲೀಸರೇ ಅಲ್ಲಿ ಎಂಟ್ರಿ ಮಾಡ್ಕೋತಾ ಇದ್ದಾರೆ ಯಾರು ಪಥಸಂಚಲನದಲ್ಲಿ ಭಾಗವಹಿಸಬೇಕು ಇಲ್ಲ ಅನ್ನೋದರ ಬಗ್ಗೆ. ಆರ್ಎಸ್ಎಸ್ ಪಥಸಂಚಲನಕ್ಕೆ ಬಂದಂತಹ ಒಡಿಶಾ ವ್ಯಕ್ತಿಗೆ ತಡೆ ಒಡ್ಡಲಾಗಿದೆ. ಅಂದ್ರೆ ಅವರು ಪಥಸಂಚಲನಕ್ಕೆ ಅಂತ ಹೇಳಿ ಅಲ್ಲಿ ಗಣವೇಷಧಾರಿಯಾಗಿ ಬಂದು ಪಥಸಂಚಲನಕ್ಕೆ ಪಾಲ್ಗೊಳ್ಳೋದಿಕ್ಕಲ್ಲ, ಅವರು ಬಂದಿರೋದು ಬ್ಯಾಂಡ್ ಸೆಟ್ನವರ ಜೊತೆಗೂ ಕೂಡ ಒಬ್ಬ ಬಂದಿದ್ದ ಒಡಿಶಾ ವ್ಯಕ್ತಿ. ಆ ಸಂದರ್ಭದಲ್ಲಿ ಚೆಕ್ ಪೋಸ್ಟ್ ನಲ್ಲೇ ತಡೆದು ನಿಲ್ಲಿಸಿದ್ದಾರೆ ಚಿತ್ತಾಪುರ ಪೊಲೀಸರು. ಚೆಕ್ ಪೋಸ್ಟ್ ಬಳಿಯೇ ವಾಹನದಿಂದ ಅವರನ್ನ ಪೊಲೀಸರು ಇದೀಗ ಇಳಿಸಿದ್ದಾರೆ. ಪೊಲೀಸರಿಗೆ ಮನವರಿಕೆ ಮಾಡ್ತಾ ಇದ್ದಾರೆ ಬ್ಯಾಂಡ್ ವಾದಕರು. ಆದ್ರೆ ಯಾರ ಮಾತನ್ನು ಕೇಳ್ತಾ ಇಲ್ಲ ಪೊಲೀಸರು. ತಮಗೆ ಏನ್ ಆರ್ಡರ್ ಆಗಿದೆ, ಜಿಲ್ಲಾಡಳಿತ ಏನ್ ಸೂಚನೆಯನ್ನ ಕೊಟ್ಟಿದೆ ಆ ರೀತಿಯಾಗಿ ಪೊಲೀಸರು ಕಟ್ಟುನಿಟ್ಟಿನ ಕ್ರಮವನ್ನ ಅಲ್ಲಿ ಕೈಗೊಳ್ತಾ ಇದ್ದಾರೆ. ಆದ್ರೆ ಈಗ ಬೇರೆ ರಾಜ್ಯದಿಂದ ಬಂದಂತವರಿಗೆ ಅಥವಾ ಈಗ ಬೇರೆ ರಾಜ್ಯದಿಂದ ಕೆಲಸಕ್ಕೆ ಬಂದಂತವ್ರಿಗೂ ಸ್ವಲ್ಪ ಕಷ್ಟನಾ ಅನ್ನುವಂತಹ ಪ್ರಶ್ನೆ ಕೂಡ ಇಲ್ಲಿ ಇದೆ. ಕಾರಣ ಈಗ ಯಾರೋ ಬಂದಿರ್ತಾರೆ, ಆದ್ರೆ ಇವತ್ತು ಯಾರೋ ಹೊರ ರಾಜ್ಯದವರು ಬರಬಾರ್ದಾ ಆ ರೀತಿಯ ಷರತ್ತನ್ನು ಕೂಡ ಅಲ್ಲಿ ವಿಧಿಸಲಾಗಿದೆಯಾ? ಬೇರೆ ಜಿಲ್ಲೆಯಿಂದನೂ ಬಂದವರಿಗೂ ಷರತ್ತು ವಿಧಿಸಲಾಗ್ತಾ ಇದೆಯಾ? ಅವರವರ ಕೆಲಸಕ್ಕೂ ಬರುವ ಹಾಗಿಲ್ವಾ ಅನ್ನುವಂಥದ್ದನ್ನ ಕೂಡ ಅಲ್ಲಿ ಗಮನಿಸಬೇಕು. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಅರುಣ್ ಕುಮಾರ್ ಕದಂ ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಅರುಣ್ ಕುಮಾರ್ ಕದಂ, ಕೆಲವೇ ಕ್ಷಣಗಳಲ್ಲಿ ಆರ್ಎಸ್ಎಸ್ ಪಥಸಂಚಲನ ಆರಂಭ ಆಗತ್ತೆ. ಈಗಾಗಲೇ ನಾವು ಸಿದ್ಧತೆಗಳನ್ನು ಗಮನಿಸಿದ್ವಿ. ಪೊಲೀಸರು ಯಾವ ರೀತಿಯಾಗಿ ಈಗ ಆರ್ಎಸ್ಎಸ್ ಪಥಸಂಚಲನ ಮಾಡುವಂತಹ ಸಂದರ್ಭದಲ್ಲಿ ಗಣವೇಷಧಾರಿಗಳ ಚೆಕ್ ಇನ್ ಮಾಡ್ತಾ ಇದ್ದಾರೆ, ಏನೆಲ್ಲ ಕ್ರಮಗಳು ಈಗ ಅಲ್ಲಿ ನಡೀತಾ ಇದೆ? ಹೌದು ನವಿತಾ ಜನ ಅಂತಂದರೆ ಇನ್ನೂ ಕೆಲವೇ ಕ್ಷಣಗಳಲ್ಲಿ RSS ಪಥಸಂಚಲನ ಚಿತ್ತಾಪುರನಲ್ಲಿ ಆರಂಭವಾಗಲಿದೆ. ಹೀಗಾಗಿ ಎಲ್ಲ ಸಕಲ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿರುವಂಥದ್ದು. ಗಣವೇಷಧಾರಿಗಳು 300 ಜನ ಗಣವೇಷಧಾರಿ ಮತ್ತು ಆ ಬ್ಯಾಂಡ್ ವಾದ್ಯದ 50 ಜನ ಸುಮಾರು 350 ಜನರಿಗೆ ಅವಕಾಶನ ಕೊಟ್ಟಿದ್ದಾರೆ. ಹಾಗಾಗಿ 350 ಜನರನ್ನು ಕೂಡ ಈಗ ಬಜಾಜ್ ಕಲ್ಯಾಣ ಮಂಟಪದಲ್ಲಿ ಸೇರ್ತಾ ಇದ್ದಾರೆ. ಅವಾಗ ಏನು ಬಜಾಜ್ ಕಲ್ಯಾಣ ಮಂಟಪದಲ್ಲಿ ಎಂಟರ್ ಆಗುವಂಥ ಸಂದರ್ಭದಲ್ಲಿ ಎಲ್ರಿಗೂ ಕೂಡ ಏನಂತಂದರೆ ಪೊಲೀಸರು ತಪಾಸಣೆಯನ್ನು ಮಾಡ್ತಾ ಇದ್ದಾರೆ. ತಪಾಸಣೆಯನ್ನು ಮಾಡಿ ಯಾರ್ಯಾರ ಹೆಸರುಗಳನ್ನು ಲೀಸ್ಟನ್ನು RSSನವರು ಕೊಟ್ಟಿದ್ದಾರೆ. 350 ಜನರ ಲೀಸ್ಟನ್ನು ತೆಗೆದುಕೊಂಡು ಪೊಲೀಸರು ಏನಂತಂದ್ರೆ ಈಗ ಗೇಟ್ನಲ್ಲಿ ಚೆಕ್ ಮಾಡಿ ಅವರನ್ನ ಬಿಡುವಂಥ ಕೆಲಸ ಕೂಡ ಪೊಲೀಸರು ಮಾಡ್ತಾ ಇದ್ದಾರೆ. ಅಂತಂದ್ರೆ ಈ ಒಂದು ಗೇಟ್ ಏನಿದೆ, ಈ ಗೇಟ್ನಿಂದ ಎಂಟರ್ ಆಗಿ ಬಜಾಜ್ ಕಲ್ಯಾಣ ಮಂಟಪದ ಒಳಗಡೆ ಗಣವೇಷಧಾರಿಗಳು ಬರ್ತಾರೆ. ಈ ಬರುವಂಥ ಗಣವೇಷಧಾರಿಗಳಿಗೆ ಕೂಡ ಹೆಸರು ಮತ್ತು ಅವರ ಏನು ಲೀಸ್ಟನ್ನು ಕೊಟ್ಟಿದ್ದಾರೆ ಆ ಲೀಸ್ಟಿನ ಪ್ರಕಾರ ಅವರ ಹೆಸರುಗಳನ್ನು ತೆಗೆದುಕೊಂಡು ಅವರನ್ನು ಒಬ್ಬೊಬ್ಬರಾಗಿ ಒಳಗಡೆ ಬಿಡ್ತಾ ಇದ್ದಾರೆ. ಇನ್ನೂ ಕೆಲವೇ ಕ್ಷಣಗಳಲ್ಲಿ ಈ ಒಂದು RSS ಪಥಸಂಚಲನ ಆರಂಭವಾಗುತ್ತೆ. ಹೀಗಾಗಿ ಈ ಒಂದು ಪಥಸಂಚಲನ ಸಾಗುವಂಥ 1.2 ಕಿಲೋಮೀಟರ್ವರೆಗೂ ಕೂಡ ಪೊಲೀಸ್ ಬಿಗಿ ಬಂದೋಬಸ್ತನ್ನು ಕೂಡ ಮಾಡಿರುವಂಥದ್ದು. ಈ ಒಂದು ಹಿನ್ನೆಲೆಯಲ್ಲಿ ಎಲ್ಲವೂ ಕೂಡ ಗಣವೇಷಧಾರಿಗಳು ಈಗ ಏನು ಬಜಾಜ್ ಕಲ್ಯಾಣ ಮಂಟಪವಿದೆ ಆ ಕಲ್ಯಾಣ ಮಂಟಪದಲ್ಲಿ ಈಗ ಸೇರ್ತಾ ಇರುವಂಥದ್ದು. ಎಲ್ರಿಗೂ ಕೂಡ ಆ ಸಾಲಾಗಿ ಎಲ್ರಿಗೂ ಕೂಡ ನಿಲ್ಲಿಸುವಂಥ ಕೆಲಸ ಕೂಡ ಆಗ್ತಾ ಇದೆ. ಎಲ್ಲರೂ ಕೂಡ ಸಾಲಾಗಿ ಸೇರ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈಗ RSS ಪಥಸಂಚಲನ ಆರಂಭವಾಗುತ್ತೆ. ಈ ಒಂದು ಪಥಸಂಚಲನಕ್ಕೆ ಕೇವಲ ಚಿತ್ತಾಪುರ ಆ ಕ್ಷೇತ್ರದ ಜನರಿಗೆ ಮಾತ್ರ ಅವಕಾಶನ ಕೊಟ್ಟಿರುವಂಥದ್ದು. ಈ ಒಂದು ಕ್ಷೇತ್ರದ ಬಿಟ್ಟು ಬೇರೆ ಬೇರೆ ತಾಲೂಕುಗಳಾಗಲಿ ಬೇರೆ ಜಿಲ್ಲೆಯವರ ಬೇರೆ ರಾಜ್ಯದ ಜನರಿಗೆ ಯಾರಿಗೂ ಕೂಡ ಈ ಒಂದು ಪಥಸಂಚಲನಕ್ಕೆ ಅವಕಾಶನ ಮಾಡಿಕೊಟ್ಟಿಲ್ಲ. ಹಾಗಾಗಿ ಏನು ಚಿತ್ತಾಪುರ ಬರುವಂಥ 4 ದಿಕ್ಕುಗಳಲ್ಲಿ ಚೆಕ್ ಪೋಸ್ಟ್ ಅನ್ನು ನಿರ್ಮಾಣ ಮಾಡೋದ್ರ ಮೂಲಕ ಅಲ್ಲಿ ಏನು ಸಿಟಿ ಒಳಗಡೆ ಬರುವಂಥ ಎಲ್ಲ ವಾಹನಗಳನ್ನು ತಪಾಸಣೆ ಮಾಡಿ ಈಗ ಒಳಗಡೆಯನ್ನು ಬಿಡ್ತಾ ಇದ್ದಾರೆ. ಬೆಳಗ್ಗೆಯಿಂದಲೂ ಕೂಡ ನಡೀತಾ ಇದೆ. ಅಲ್ಲದೆ ಈ ಒಂದು ಪಥಸಂಚಲನ ಯಾವುದೇ ರೀತಿಯ ಅಹಿತಕರ ಘಟನೆ ನಡೆದಂತೆ ಸುಮಾರು 1,000ಕ್ಕೂ ಅಧಿಕ ಜನ ಪೊಲೀಸರ ನಿಯೋಜನೆ ಮಾಡಿರುವಂಥದ್ದು. ಅಲ್ಲದೆ ಈ ಒಂದು ಏನಂತಾರೆ ಪಥಸಂಚಲನ ಸಾಗು 1.2 ಕಿಲೋಮೀಟರ್ ಇದೆ. 1.2 ಕಿಲೋಮೀಟರ್ವರೆಗೂ ಕೂಡ ಡ್ರೋನ್ ಕ್ಯಾಮ್ರಾ ಸುಮಾರು 5ಕ್ಕೂ ಹೆಚ್ಚು ಡ್ರೋನ್ ಕ್ಯಾಮ್ರಾಗಳನ್ನು ಮತ್ತು 50ರಿಂದ 60 CCTV ಕ್ಯಾಮ್ರಾಗಳನ್ನು ಅಳವಡಿಸಿ ಯಾವುದೇ ರೀತಿಯ ಅಹಿತಕರ ಘಟನೆ ನಡೆದಂತೆ ಈ ಒಂದು ರೂಟ್ ಮಾರ್ಚ್ ಏನಿದೆ ಪಥಸಂಚಲನ ಇದೆ ಸಂಪೂರ್ಣವಾಗಿ ಶಾಂತಿಯುತವಾಗಿ ನಡೀಬೇಕಂತೇಳಿ ಎಲ್ಲವೂ ಕೂಡ ಪ್ಲಾನ್ ಅನ್ನು ಮಾಡಲಾಗಿದೆ. ಅದಕ್ಕೆ ಜಿಲ್ಲಾಡಳಿತ ಕೂಡ ಏನು ಸಜ್ಜಾಗಿರುವಂಥದ್ದು. ಪೊಲೀಸರು ಕೂಡ ಬಿಗಿ ಬಂದೋಬಸ್ತನ್ನು ಮಾಡಿದ್ದಾರೆ. 4 ಕಡೆ ಬೇರೆ ಬೇರೆ ಯಾರ್ಯಾರು ಜನ ಬರ್ತಾ ಇದ್ದಾರೆ ಅವರೆಲ್ಲರಿಗೂ ಕೂಡ ಈ ಒಂದು ಚಿತ್ತಾಪುರ ಪಥಸಂಚಲನ ಮುಗಿಯುವವರೆಗೂ ಯಾರಿಗೂ ಕೂಡ ಅವಕಾಶನ ನೀಡಿರಲಿಲ್ಲ. ಅಲ್ಲದೆ ಈ ಒಂದು ಚಿತ್ತಾಪುರ ಮತಕ್ಷೇತ್ರದ ಏನು BJP ಅಭ್ಯರ್ಥಿ ಪರಾಜಿತ ಅಭ್ಯರ್ಥಿ ಆದಂಥ ಮಣಿಕಂಠ ರಾಠೋಡ್ ಅವರಿಗೂ ಕೂಡ ಇಂದು ಬೆಳಗ್ಗೆಯಿಂದ ಸಂಜೆ 8 ಗಂಟೆವರೆಗೂ ಚಿತ್ತಾಪುರ ಏನು ನಗರ ಪ್ರವೇಶಕ್ಕೆ ನಿರ್ಬಂಧನ ಹೇರಲಾಗಿದೆ. ತಾಲೂಕಿನಲ್ಲಿ ಎಲ್ಲೂ ಕೂಡ ಬರಬಾರ್ದು. ಯಾಕಂತಂದರೆ ಈ ಹಿಂದೆ ಕೂಡ ಸಾಕಷ್ಟು ಬಾರಿ ಏನು ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ಹೇಳಿಕೆಯನ್ನು ಕೊಟ್ಟಿದ್ದರು. ಅಲ್ಲದೆ ಹೀಗಾಗಿ ಪ್ರಿಯಾಂಕ್ ಖರ್ಗೆ ಅಭಿಮಾನಿಗಳು ಅವನು ಚಿತ್ತಾಪುರ ಮತಕ್ಷೇತ್ರದ ಪರಾಜಿತ ಅಭ್ಯರ್ಥಿಯಾದ ಮಣಿಕಂಠ ರಾಠೋಡ್ ಅವರು ಏನಾದರೂ ಬಂದರೆ ಮತ್ತೆ ಗಲಾಟೆ ಆಗುವಂಥ ಸಾಧ್ಯತೆ ಇದೆ. ಹಾಗಾಗಿ ಅವರಿಗೆ ಈ ಒಂದು ಪಥಸಂಚಲನ ಮುಗಿಯವರಿಗೆ ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಅವರಿಗೆ ಆ ಚಿತ್ತಾಪುರ ನಿರ್ಬಂಧನ ಹೇರಲಾಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ RSS ಪಥಸಂಚಲನ ಆರಂಭವಾಗಲಿ ಅದಕ್ಕೆ ಕೂಡ ಸಕಲ ಸಿದ್ಧತೆಯನ್ನು ಕೂಡ ನಡೀತಾ ಇದೆ ನವಿತಾ.
ನವಿತಾ ಜೈನ್. ಅರುಣ್, ಈಗ ನೀವೇ ತೋರಿಸುವಂತಹ ದೃಶ್ಯಾವಳಿ ಗಮನಿಸಿ, ಪುಟ್ಟ ಪುಟ್ಟ ಮಕ್ಕಳು ಕೂಡ ಈ ಪಥಸಂಚಲನದಲ್ಲಿ ಪಾಲ್ಗೊಳ್ಳೋದಿಕ್ಕೆ ಅಲ್ಲಿ ರೆಡಿ ಆಗಿರುವಂತದ್ದು. ಅವರು ಕೂಡ ಈ 300 ಗಣವೇಷಧಾರಿಗಳ ಆ ಒಂದು ಲಿಸ್ಟ್ ಅಲ್ಲೇ ಇರುವಂತವ್ರು, ಅಥವಾ ಪುಟ್ಟ ಮಕ್ಕಳಿಗೆ ಏನಾದ್ರು ಬೇರೆ ಅವಕಾಶ ಇದೆಯಾ ಅವರಿಗೆ ಆ ಒಂದು ಎಂಟ್ರಿಯ ಸಂದರ್ಭದಲ್ಲಿ ಅನ್ನೋದು. ಮತ್ತೊಂದು ಕಡೆ ಚಿತ್ತಾಪುರಕ್ಕೆ ಬೇರೆ ರಾಜ್ಯದಿಂದ ಅಥವಾ ಬೇರೆ ಜಿಲ್ಲೆಗಳಿಂದ ಏನಾದ್ರು ಕೆಲಸ ಕಾರ್ಯಗಳಿದ್ದಂತ ಸಂದರ್ಭದಲ್ಲೂ ಬಂದ್ರು ಕೂಡ ಅವಕಾಶ ಇಲ್ವಾ ಇವತ್ತು? ಈಗ ಹೇಗೆ ಈ ಒಂದು ಪಥಸಂಚಲನ ನಡೆಯುವಂಥ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಷರತ್ತುಬದ್ಧ ಪರವಾನಗಿಯನ್ನು ನೀಡಿರುವಂಥದ್ದು. ಹಾಗಾಗಿ ಈ ಒಂದು ಚಿತ್ತಾಪುರ ಮತ್ತು ತಾಲೂಕಿಗೆ ಬರುವಂಥ ಸಂದರ್ಭದಲ್ಲಿ ಎಲ್ರಿಗೂ ಕೂಡ ಈ ಒಂದು ನಗರ ಪ್ರವೇಶ ಆಗುವಂಥ ಸಂದರ್ಭದಲ್ಲಿ ಅವರು ಏನಾದರೂ ಪಥಸಂಚಲನಕ್ಕೆ ಭಾಗಿಯಾಗ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಹಿನ್ನೆಲೆಯಲ್ಲಿ ಯಾರಿಗೂ ಕೂಡ ಒಂದು ಅವಕಾಶನ ಕೊಡ್ತಾ ಇಲ್ಲ. ಹೀಗಾಗಿ ಈ ಒಂದು ಪಥಸಂಚಲನದಲ್ಲಿ ಆ ಪುಟ್ಟ ಮಕ್ಕಳು ಕೂಡ ಈ ಒಂದು ಗಣವೇಷವನ್ನು ಹಾಕಿಕೊಂಡು ಈಗ ಪಥಸಂಚಲನದಲ್ಲಿ ಭಾಗಿಯಾಗಿರುವಂಥದ್ದು. ಅವರಿಗೂ ಕೂಡ ಏನಂತಂದರೆ ಕೈಯಲ್ಲಿ ಲಾಟಿನ ಹಿಡ್ಕೊಂಡು ಈಗ ಪುಟ್ಟ ಮಕ್ಕಳು ಕೂಡ ಈ ಒಂದು ಪಥಸಂಚಲನದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಅವ್ರಿಗೂ ಕೂಡ ಏನಂತಂದರೆ ಪಥಸಂಚಲನ ಭಾಗಿಯಾಗಲು ಅವರ ಪೋಷಕರು ಕರೆದುಕೊಂಡು ಬಂದಿರುವಂಥದ್ದು. ಹೀಗಾಗಿ ಅವರನ್ನು ಕೂಡ ಈಗ ಪೋಷಕರು ಕೂಡ ಅವ್ರ ಜೊತೆಯಲ್ಲೇ ಪುಟ್ಟ ಮಕ್ಕಳು ಕೂಡ ಗಣವೇಷವನ್ನು ಹಾಕಿಕೊಂಡು ಈಗ ಪಥಸಂಚಲನದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಇನ್ನೂ ಏನಂತಂದರೆ ಪಥಸಂಚಲನ ಸುಮಾರು 3:30ಕ್ಕೆ ಆರಂಭವಾಗಿ 5:45ವರೆಗೆ ಇದು ಮುಕ್ತಾಯಗೊಳಿಸಬೇಕಂತೇಳಿ ಜಿಲ್ಲಾಡಳಿತ ಕಂಡೀಷನ್ ಅನ್ನು ಹೇಳಿದೆ. ಹಾಗಾಗಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈಗ RSS ಪಥಸಂಚಲನ ಆರಂಭವಾಗುತ್ತೆ. ಅದಕ್ಕೆ ಏನಂತಂದ್ರೆ ಸಕಲ ಸಿದ್ಧತೆಯನ್ನು ಕೂಡ ಈಗ ಜಿಲ್ಲಾಡಳಿತ ಮಾಡಿರುವಂಥದ್ದು. ಅಲ್ಲದೆ ಸುಮಾರು 350 ಜನ ಗಣವೇಷಧಾರಿಗಳಿದ್ದಾರೆ. ಎಲ್ಲರೂ ಕೂಡ ಈಗ ಪಥಸಂಚಲನ ಆರಂಭವಾಗುವಂಥ ಸ್ಥಳ ಏನಿದೆ ಬಜಾಜ್ ಕಲ್ಯಾಣ ಮಂಟಪದ ಬರ್ತಾ ಇದ್ದಾರೆ. ಒಬ್ಬೊಬ್ಬರನ್ನ ಈಗ ಚೆಕ್ ಮಾಡೋದ್ರ ಮೂಲಕ RSS ಮುಖಂಡರು ಲೀಸ್ಟನ್ನು ಕೊಟ್ಟಿದ್ದಾರೆ. ಆ ಲಿಸ್ಟಿನ ಪ್ರಕಾರವಾಗಿ ಎಲ್ರಿಗೂ ಕೂಡ ಈಗ ಒಬ್ಬೊಬ್ಬರಾಗಿ ಈಗ ಈ ಒಂದು ಬಜಾಜ್ ಕಲ್ಯಾಣ ಮಂಟಪದ ಒಳಗಡೆ ಬಿಡ್ತಾ ಇರುವಂಥದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ RSS ಪಥಸಂಚಲನ ಆರಂಭವಾಗುತ್ತೆ. ಹಾಗಾಗಿ ಇಡೀ ಒಂದು ಪಥಸಂಚಲನ ನಡೆಯುವಂಥ ಸಂದರ್ಭದಲ್ಲಿ ಪುಷ್ಪಾರ್ಚನೆ ಮಾಡಲು ಕೂಡ ಈಗ ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು. ಸಾರ್ವಜನಿಕರು ಪಥಸಂಚಲನ ಸಾಗುವಂಥ ದಾರಿಯಲ್ಲಿ ಈಗ ಹೂಗುಚ್ಚನ್ನು ಹಿಡ್ಕೊಂಡು ಅವರಿಗೆ ಪುಷ್ಪಾರ್ಚನೆ ಮಾಡಲು ಕೂಡ ಸಿದ್ಧತೆಯನ್ನು ನಡೀತಾ ಇದೆ. ಹಾಗಾಗಿ ಸಾಕಷ್ಟು ಜನ ಈ ಒಂದು RSS ಪಥಸಂಚಲನ ನೋಡಲು ಈಗ ಚಿತ್ತಾಪುರ ಪಟ್ಟಣದ ಜನ ಈಗ ಕಾಯ್ತಾ ಇರುವಂಥದ್ದು. ನವಿತಾ ಜೈನ್. ಓಕೆ, ಫೈನ್. ಥ್ಯಾಂಕ್ ಯು ಅರುಣ್ ಕುಮಾರ್ ಕದಮ್ ಈ ಕ್ಷಣದ ಅಪ್ಡೇಟ್ಸ್ಗೆ.